ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಂಗಳೂರಿನ ಹತ್ತಿಬೆಲೆಯಲ್ಲಿ ನಡೆಯಲಿರುವ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ. ಕೊಪ್ಪಳ ಜಿಲ್ಲೆಯ ಹನುಮಸಾಗರದ ಕರಿಸಿದ್ದೇಶ್ವರ ಬಸವ ಮಂಟಪದಲ್ಲಿ ನಡೆದ ಮಂಡಲ ಧ್ಯಾನ ಕಾರ್ಯಕ್ರಮ. ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೆಯಲಿರುವ ಬುದ್ಧ ಪೂರ್ಣಿಮೆಯ ಸಂಭ್ರಮಾಚರಣೆ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಕುಟುಂಬ ತಂಡದ ವತಿಯಿಂದ ಆಯೋಜಿಸಲಾದ ಧ್ಯಾನ ಅಭಿಯಾನ. ಕರ್ನಾಟಕದ ಹಲವಾರು ಧ್ಯಾನ ಮಂದಿರಗಳಲ್ಲಿ ಧ್ಯಾನ ಜ್ಞಾನ ಪ್ರಚಾರ ಕಾರ್ಯವನ್ನ ನಿರ್ವಹಿಸಿರುವ ಪಿರಮಿಡ್ ಮಾಸ್ಟರ್ ರಂಗಣ್ಣ ಮತ್ತು ಕುಮಾರಿ ವಿಶಾಲಾಕ್ಷಿ ಹತಣಿ. ಬೆಂಗಳೂರಿನಲ್ಲಿ ನಡೆಯಲಿರುವ 17ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಮತ್ತು ಸತ್ಸಂಗ. ಈಗ ವಿವರಗಳ ಕಡೆಗೆ. ಬೆಂಗಳೂರಿನ ಹತ್ತಿಬೆಲೆಯಲ್ಲಿ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗೋಲ್ಡನ್ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್, ಚಂದಾಪುರದ ಸ್ಟಾರ್ ಕ್ರಿಸ್ಟಲ್ಸ್ ಮತ್ತು ಬಿದರಗುಪ್ಪೆ ಪಿರಮಿಡ್ ಧ್ಯಾನ ಮಂದಿರ ಇವುಗಳ ನೇತೃತ್ವದಲ್ಲಿ 1001 ಮಾಸ್ಟರ್ಗಳೊಂದಿಗೆ ಸಂಗೀತ ನಾದ ಧ್ಯಾನ ಕಾರ್ಯಕ್ರಮವನ್ನು ಮಾರ್ಚ್ 26ರ ಭಾನುವಾರದಂದು ಬೆಂಗಳೂರಿನ ಹತ್ತಿಬೆಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 8ರಿಂದ 10:30ರವರೆಗೆ ಸಸ್ಯಾಹಾರ ಜಾಥಾ ಮತ್ತು 10:30ರಿಂದ ಸಂಜೆ 4 ಗಂಟೆಯವರೆಗೆ ಧ್ಯಾನ, ನಂತರ ಜ್ಞಾನ ಹಂಚಿಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ CN ಮಂಜುನಾಥ್, ಹಿರಿಯ ಪಿರಮಿಡ್ ಮಾಸ್ಟರುಗಳಾದ ಶ್ರೀ ಕೃಷ್ಣಪ್ಪ, ಡಾಕ್ಟರ್ ಗಾಯತ್ರಿ ಗೋಪಿನಾಥ್, ಬ್ರಹ್ಮಶ್ರೀ ಪ್ರೇಮನಾಥ್, ಸಾಯಿ ಕೃಪಾಸಾಗರ್, ಸುರೇಶ್ ಕಲಬುರ್ಗಿ, ಡಾಕ್ಟರ್ ಸುಮಂಗಲ ಸಾಲಿಮಠ, ಡಾಕ್ಟರ್ ಅಜಿತ್ ಕುಮಾರ್ ಅವರು ಪಾಲ್ಗೊಳ್ಳಲಿದ್ದಾರೆ. ಚಲೋ ಹತ್ತಿಬೆಲೆ ಘೋಷಣೆಯೊಂದಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಗಿದೆ. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಿಮ್ಮ ಪಿಎಂಸಿ ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಬಹುದು. ಕಾರ್ಯಕ್ರಮ ನಡೆಯಲಿರುವ ಸ್ಥಳ ಲಕ್ಷ್ಮೀ ಕನ್ವೆನ್ಷನ್ ಹಾಲ್, ಹತ್ತಿಬೆಲೆ, ಬಿಗ್ ಮಾರ್ಕೆಟ್ ಹಿಂಭಾಗ, ಹತ್ತಿಬೆಲೆ ಸರ್ಜಾಪುರ ರಸ್ತೆ, ಆನೇಕಲ್ ತಾಲೂಕು, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೊಪ್ಪಳ ಜಿಲ್ಲೆಯ ಹನುಮಸಾಗರದ ಕರಿಸಿದ್ದೇಶ್ವರ ಬಸವ ಮಂಟಪದಲ್ಲಿ ಮಂಡಲ ಧ್ಯಾನ ಕಾರ್ಯಕ್ರಮ ನಡೆಯಿತು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ಪವಾರ ಅವರು ಕೊಪ್ಪಳ ಜಿಲ್ಲೆಯ ಹನುಮಸಾಗರದ ಕರಿಸಿದ್ದೇಶ್ವರ ಬಸವ ಮಂಟಪದಲ್ಲಿ ಮಾರ್ಚ್ 10ರಂದು ಮಂಡಲ ಸಂಕಲ್ಪ ಧ್ಯಾನವನ್ನು ನಡೆಸಿಕೊಟ್ಟರು. ಧ್ಯಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿಯು ಅದ್ಭುತವಾಗಿ ದೊರೆಯುತ್ತದೆ. ಅಲ್ಲದೆ ಪ್ರತಿದಿನವೂ ಸತತ ಆನಾಪಾನಸತಿ ಧ್ಯಾನ ಅಭ್ಯಾಸದಿಂದ ಆರೋಗ್ಯವು ಸುಧಾರಿಸುತ್ತದೆ ಎಂದು ತಿಳಿಸುತ್ತಾ ಮಾರ್ಚ್ 16ರಂದು ಕರಿಸಿದ್ದೇಶ್ವರ ಬಸವ ಮಂಟಪದಲ್ಲಿ ಉಚಿತವಾಗಿ ಧ್ಯಾನ ಮಹಾಯಜ್ಞ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ತಪ್ಪದೇ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಹ ಪಾಲ್ಗೊಂಡಿದ್ದರು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಮಾತಾ ಸ್ವರ್ಣಮಾಲಾ ಅಮ್ಮನವರ ಮಾರ್ಗದರ್ಶನದೊಂದಿಗೆ ಹನುಮಸಾಗರದಲ್ಲಿ ಧ್ಯಾನ ಮಹಾಯಜ್ಞ ಮತ್ತು ಸಸ್ಯಾಹಾರ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವತಿಯಿಂದ, ಪಿಎಂಸಿ ಕನ್ನಡ ವತಿಯಿಂದ ಹಾಗೂ ಪಿಎಂಸಿ SSK ಪಟೇಗಾರ್ ವತಿಯಿಂದ ಎಲ್ರಿಗೂ ಕೂಡ ಸ್ವಾಗತ. ಮಾಸ್ಟರ್ಸ್. ಹನುಮಸಾಗರ ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ಮಂಗಳ ಭವನ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಬುದ್ಧ ಪೂರ್ಣಿಮೆಯ ಸಂಭ್ರಮಾಚರಣೆ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಮತ್ತು ಸ್ವರ್ಣಮಾಲಾ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆಯು ನಡೆದುಕೊಂಡು ಬರುತ್ತಿದೆ. ಈ ವರ್ಷ 2025ರ ಮೇ 10, 11 ಮತ್ತು 12ರಂದು 3 ದಿನಗಳ ನಿರಂತರ ಧ್ಯಾನ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ಮಾರ್ಚ್ 11ರಂದು ಆನ್ಲೈನ್ನಲ್ಲಿ ನಡೆಯಿತು. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿನ ಎಲ್ಲ ಪಿರಮಿಡ್ ಮಾಸ್ಟರುಗಳನ್ನು ಈ ಝೂಮ್ ಸಂಪರ್ಕ ಸಭೆಗೆ ಆಹ್ವಾನಿಸಲಾಗಿತ್ತು. ಝೂಮ್ ವೇದಿಕೆಯ ಮೂಲಕ ಪಿರಮಿಡ್ ವ್ಯಾಲಿ ಟ್ರಸ್ಟ್ನ ಸದಸ್ಯರು ಹಾಗೂ ಕರ್ನಾಟಕ ಸುಮಾರು 40ಕ್ಕೂ ಹೆಚ್ಚಿನ ಸೀನಿಯರ್ ಪಿರಮಿಡ್ ಮಾಸ್ಟರುಗಳು ಭಾಗಿಯಾಗಿದ್ದರು.
ಈ ಮೂಲಕ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಅಭಿಪ್ರಾಯಗಳನ್ನು ಪಡೆದು ಚರ್ಚಿಸಿ ಮೊದಲ ಹಂತದ ಪೂರ್ವಭಾವಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಕುಟುಂಬ ತಂಡದ ವತಿಯಿಂದ ಧ್ಯಾನ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಮೂಡಲಪಾಳ್ಯದಲ್ಲಿರುವ ಕೆವಿವಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕ ವೃಂದದವರಿಗೆ ಮಾರ್ಚ್ 3ರಂದು ಆನಾಪಾನಸತಿ ಧ್ಯಾನ ಮಾಹಿತಿ ನೀಡಲಾಯಿತು. ಮೊದಲು ಮಕ್ಕಳಿಗೆ ಧ್ಯಾನದ ಪರಿಚಯವನ್ನ ಮಾಡಿಕೊಟ್ಟು ನಂತರ ಶಾಲಾ ಶಿಕ್ಷಕರಿಗೆ ಬೇರೆ ಬೇರೆಯಾಗಿ ಧ್ಯಾನದ ತರಗತಿಗಳನ್ನು ತೆಗೆದುಕೊಳ್ಳಲಾಯಿತು. ಎಲ್ಲ ಶಿಕ್ಷಕ ವೃಂದದವರಿಗೆ ವಾಟ್ಸಪ್ ಮುಖಾಂತರ ಒಂದು ಗುಂಪನ್ನು ಮಾಡಿ ಮೊದಲು ಅವರಿಗೆ ಧ್ಯಾನ ತರಗತಿಗಳನ್ನು ನೀಡಲಾಗುತ್ತಿದೆ. ಈ ರೀತಿ ಮೊದಲು ಶಿಕ್ಷಕರು ಧ್ಯಾನದ ಕಲಿಕೆ ಮತ್ತು ಅಭ್ಯಾಸ ಮಾಡಿದ್ದರೆ ನಂತರದಲ್ಲಿ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಧ್ಯಾನದ ಪರಿಚಯವನ್ನು ಅತಿ ಸುಲಭವಾಗಿ ಮಾಡಿಕೊಡಲು ಸಹಾಯಕವಾಗುತ್ತದೆ ಎಂದು ಧ್ಯಾನ ಕುಟುಂಬ ತಂಡದ ಮಾಸ್ಟರುಗಳಾದ ಶ್ರೀಮತಿ ಶಾಂತಲಕ್ಷ್ಮಿ ಮತ್ತು ಕುಶಾಲ್ ಅವರು ತಿಳಿಸಿದರು. ಸುಮಾರು 150ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ಧ್ಯಾನ ಪರಿಚಯ ಮಾಡಿಕೊಡುವ ಅದ್ಭುತಾವಕಾಶವನ್ನು ನೀಡಿದ ಮತ್ತು ಸಹಕರಿಸಿದ ಎಲ್ಲ ಪಿರಮಿಡ್ ಮಾಸ್ಟರುಗಳಿಗೆ ಧ್ಯಾನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಾಯಿತು. ಪಿರಮಿಡ್ ಮಾಸ್ಟರುಗಳಾದ ಶ್ರೀ ರಂಗಣ್ಣ ಮತ್ತು ಕುಮಾರಿ ವಿಶಾಲಾಕ್ಷಿ ಹತಣಿ ಇವರು ಕರ್ನಾಟಕದ ಹಲವಾರು ಧ್ಯಾನ ಕೇಂದ್ರಗಳಲ್ಲಿ ಧ್ಯಾನದ ಜ್ಞಾನ ಪ್ರಚಾರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ನಿರ್ಮಾಣಗೊಂಡ ಕರ್ನಾಟಕದ ಮೊದಲ ಪಿರಮಿಡ್ ಧ್ಯಾನ ಮಂದಿರವಾದ ಶ್ರೀ ಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮಾರ್ಚ್ 3ರಂದು ಧ್ಯಾನ ಜ್ಞಾನ ಕಾರ್ಯಕ್ರಮ ನಡೆಯಿತು. ಈ ಒಂದು ದಿನದ ಧ್ಯಾನ ಕಾರ್ಯಾಗಾರವನ್ನು ಸಿರುಗುಪ್ಪ ಮಾಸ್ಟರ್ ದಶರಥ ರೆಡ್ಡಿಯವರು ಆಯೋಜನೆ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ರಂಗಣ್ಣ ಮತ್ತು ಕುಮಾರಿ ವಿಶಾಲಾಕ್ಷಿ ಅತಣಿ ಅವರು ಭಾಗವಹಿಸಿ ಧ್ಯಾನದ ಕುರಿತಾದ ಮಾಹಿತಿಗಳನ್ನು ನೀಡಿದ್ದರು. ನಿನ್ನನ್ನು ನೀನು ತಿಳಿ ಎಂಬ ವಿಷಯದ ಕುರಿತು ಹಲವಾರು ವಿಚಾರಗಳನ್ನು ವಿಶಾಲಾಕ್ಷಿಯವರು ಹಂಚಿಕೊಂಡರು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರುವಿಹಾಳದಲ್ಲಿ ಮನೆ ಮನೆ ಧ್ಯಾನ ನಡೆಯುತ್ತಿದ್ದು ಸಂಜೆ ಅಲ್ಲಿಗೆ ಭೇಟಿ ನೀಡಿದ ರಂಗಣ್ಣ ಹಾಗೂ ವಿಶಾಲಾಕ್ಷಿ ಅತಣಿ ಅವರು ಅಲ್ಲಿಯೂ ಸಹ ಧ್ಯಾನದ ಮಾಹಿತಿ ಹಂಚಿಕೊಂಡರು. ಅಂದು ರಾತ್ರಿ ಇಳಕಲ್ನ ಮಹಾಂತ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ರಂಗಣ್ಣ ಅವರು ತಮ್ಮ ಅನುಭವಗಳೊಂದಿಗೆ ಹಂಚಿಕೊಂಡರು ಮತ್ತು ವಿಶಾಲಾಕ್ಷಿ ಅವರು ಧ್ಯಾನದ ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿಸಿದರು. ಒಟ್ಟಾರೆಯಾಗಿ ಮಾರ್ಚ್ 9ರ ಭಾನುವಾರ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪಿಎಂಸಿ ಕನ್ನಡ ವಾಹಿನಿಗೆ ಚಂದಾದಾರರಾಗಲು ಎಲ್ಲ ಧ್ಯಾನ ಮಿತ್ರರಿಗೆ ತಿಳಿಸಿದರು. ಬೆಂಗಳೂರಿನಲ್ಲಿ 17ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಾ ಶ್ರೀನಿವಾಸ್ ಅವರ ಸ್ವಗೃಹದಲ್ಲಿ ಶ್ರೀಮತಿ ಮೀನಾ ಸುಧೀರ್ ಅವರ ನೇತೃತ್ವದಲ್ಲಿ ಮಾರ್ಚ್ 17 ಸೋಮವಾರದಂದು 17ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಬೇಕೆಂದು ಮನವಿ ಮಾಡಲಾಗಿದೆ. ಸ್ಥಳ ಶಾಂತ ಶ್ರೀನಿವಾಸ್, ನಂಬರ್ 33, ಶ್ರೀ ಶಿರಡಿ ಸಾಯಿ ನಿಲಯ, ಶ್ರೀ ಕೃಷ್ಣನಗರ, 2ನೇ ಕ್ರಾಸ್ ಹತ್ತಿರ, ಡಿಫೆನ್ಸ್ ಕಾಲೋನಿ, ಶೆಟ್ಟಿಹಳ್ಳಿ, ಜಾಲಹಳ್ಳಿ ಪಶ್ಚಿಮ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.